ದಾರಿ ಕಾಣದಾಗಿದೆ ರಾಘವೇಂದ್ರನನ್ನ ಎಂದು ಬೇಡಿಕೊಳ್ಳುವ ಪರಿಸ್ಥಿತಿ ತಂದಿಟ್ಟ ಲ್ಯಾಂಕೋ ದೇವಿಹಳ್ಳಿ ಟೋಲ್ ಸಿಬ್ಬಂದಿ ಹಾಗೂ ನ್ಯಾಷನಲ್ ಹೈವೇ ಅಥಾರಿಟಿ. ನೀವು ಇದು ನೋಡ್ತಾ ಇರೋದು ಚನ್ನರಾಯಪಟ್ಟಣ ಹಾಗೂ ಹಾಸನ ಹೈವೇ. ಇಲ್ಲಿ ಮೇಲ್ಸೇತುವೆಯ ಬೀದಿ ದೀಪಗಳು ಇದ್ದೂ ಇಲ್ಲದಂತೆ ಆಗಿದೆ. ಈ ವಿಚಾರವಾಗಿ ಟೋಲ್ ಸಿಬ್ಬಂದಿ ಸಂಪರ್ಕಿಸಿದಾಗ ಇದು ಗುತ್ತಿಗೆದಾರರು ನಮಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಎಂದು ಸಬೂಬು ಹೇಳಿ ಸುಮ್ಮನೆ ಕುಳಿತಿದ್ದಾರೆ. ಆದರೆ ಪ್ರತಿದಿನ ಟೋಲ್ ಶುಲ್ಕವನ್ನು ವಸೂಲಿ ಮಾಡುವ ದಂಧೆಯಲ್ಲಿ ನಿರತರಾಗಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಕೊಡದೆ ಹಾಗೆಯೇ ತಮ್ಮ ವ್ಯವಹಾರವನ್ನು ನಡೆಸ್ತಾ ಕಣ್ಮುಚ್ಚಿ ಕುಳಿತಿದ್ದಾರೆ. ರಾತ್ರಿ ವೇಳೆ ಮಂದಗತಿಯ ವಾಹನ ಹಾಗೂ ಯಾವುದಾರ ದುರಸ್ತಿ ಕೆಟ್ಟು ನಿಂತ ವಾಹನ ನಿಂತಿದ್ದರೆ ಚಲಿಸುವ ಪ್ರಯಾಣಿಕರಿಗೆ ಕಾಣಿಸುವುದೇ ಇಲ್ಲ. ಇದರಿಂದ ಯಾವುದಾದರೂ ಆಕ್ಸಿಡೆಂಟ್ ಆದರೆ ಇದಕ್ಕೆ ಹೊಣೆ ಹೊರುವವರ್ಯಾರು? ನ್ಯಾಷನಲ್ ಹೈವೇ ಅಥಾರಿಟಿಯೋ ಅಥವಾ ಟೋಲ್ ಸಿಬ್ಬಂದಿಯೋ? ಈ ವಿಚಾರವಾಗಿ ಆದಷ್ಟು ಬೇಗ ಕ್ರಮ ಕೈಗೊಂಡು ಕೊಡಬೇಕಾದ ಮೂಲಭೂತ ಸೌಕರ್ಯವನ್ನು ಕೊಟ್ಟು ಶುಲ್ಕ ವಸೂಲಿ ಮಾಡಲಿ. ದೊರೆಸ್ವಾಮಿ, ಗದ್ದೆಬಿಂಡನಹಳ್ಳಿ, ಚನ್ನರಾಯಪಟ್ಟಣ.